ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಬಂಧನ ಆಯಿತು. ಬಟ್ ಇಬ್ಬರ ಬಂಧನ ಆಗಿದ್ದೇ ರೋಚಕ. ಇದು ಕೆಫೆ ಬಾಂಬರ್ನ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಇಬ್ಬರು ಶಂಕಿತ ಉಗ್ರರು ಅರೆಸ್ಟ್ ಆಗಿದ್ದೇ ರೋಚಕ. ಅಬ್ದುಲ್ ತಾಹಾ, ಶಾಜಿಬ್ ಹುಸೇನ್ ಬಂಧನವೇ ರೋಚಕವಾಗಿದೆ. ಕ್ಯಾಪ್ ಮತ್ತು ಬಾರ್ಕೋಡ್ ಚೆನ್ನೈ ಮಾಲ್ ಲಿಂಕ್ ಕೂಡ ಇದೆ. ಹೇಗೆ ಬಂಧನ ಆಯಿತು ಅನ್ನೋದರ ಎಕ್ಸ್ಕ್ಲೂಸಿವ್ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದು ಅದೊಂದು ಕ್ಯಾಪ್. ಸ್ಫೋಟದ ಬಳಿಕ ಮಸೀದಿಯಲ್ಲಿ ಬಿಟ್ಟು ಹೋಗಿದ್ದ ಕ್ಯಾಪ್. ಇದೇ ಕ್ಯಾಪ್ನ ಬಾರ್ಕೋಡ್ ಆಧರಿಸಿ ತನಿಖೆಯನ್ನ ಚುರುಕುಗೊಳಿಸಿದ್ರು ಎನ್ಐಎ ಅಧಿಕಾರಿಗಳು. ಚೆನ್ನೈನ ಮಾಲ್ನಲ್ಲಿ ಖರೀದಿ ಮಾಡಿದ್ದು ಪತ್ತೆಯಾಗುತ್ತೆ. ಮಾಲ್ನ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಾಗ ಇಬ್ಬರ ದೃಶ್ಯ ಕೂಡ ಅದರಲ್ಲಿ ಸೆರೆ ಆಗಿತ್ತು ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ರಿಪಬ್ಲಿಕ್ ಹಣದಲ್ಲಿ ಮಾಲ್ನ ಸಿಸಿಟಿವಿ ದೃಶ್ಯ ಕೂಡ ಲಭ್ಯವಾಗಿದೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಟ್ಟು ಸ್ಫೋಟ ಮಾಡಿದ ಇಬ್ಬರು ಮಾಸ್ಟರ್ ಮೈಂಡ್, ಇಬ್ಬರು ರೂವಾರಿಗಳ ಬಂಧನ ಆಗಿದೆ. ಹೇಗೆ ಬಂಧನ ಆಯಿತು? ಎನ್ಐಎ ಅಧಿಕಾರಿಗಳ ಕಾರ್ಯಾಚರಣೆ ಯಾವ ರೀತಿ ಇತ್ತು? ಸಿಕ್ಕಿರುವಂತಹ ಮೇಜರ್ ಸಾಕ್ಷ್ಯ ಏನು ಈ ಪ್ರಕರಣದಲ್ಲಿ ಅನ್ನೋದಕ್ಕೆ ಒಂದು ಕ್ಯಾಪ್. ಆ ಕ್ಯಾಪ್ ಅನ್ನ ಬೆನ್ನಹತ್ತಿರುವ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿತ್ತು ಇಬ್ಬರ ಸುಳಿವು. ಚೆನ್ನೈನ ಮಾಲ್ ಒಂದರಲ್ಲಿ ಕ್ಯಾಪ್ ಖರೀದಿ ಮಾಡಿದಂತೆ ಮಾಸ್ಟರ್ ಮೈಂಡ್. ಆ ದೃಶ್ಯಗಳನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು. ರಿಪಬ್ಲಿಕ್ ಹಣದಲ್ಲಿ ಇಬ್ಬರು ಶಂಕಿತರ ದೃಶ್ಯ. ಅಬ್ದುಲ್ ಮತೀನ್ ತಾಹಾ, ಶಾಜಿಬ್ ಹುಸೇನ್. ಟಿ ಶರ್ಟ್ ಮತ್ತು ಕ್ಯಾಪ್ ಧರಿಸಿರುವ ಅಬ್ದುಲ್ ಮತೀನ್ ತಾಹಾ, ಬ್ಲೂ ಕಲರ್ ಶರ್ಟ್ ಇನ್ಶರ್ಟ್ ಮಾಡಿದ್ದಾನೆ ಶಾಜಿಬ್. ಇದು ಚೆನ್ನೈ ಮಾಲ್ನ ಸಿಸಿಟಿವಿ ದೃಶ್ಯ. ಎಲ್ಲೂ ಇಲ್ಲದ ದೃಶ್ಯ ರಿಪಬ್ಲಿಕ್ ಹಣದಲ್ಲಿ ಮಾತ್ರ. ಸಿಸಿಟಿವಿ ದೃಶ್ಯಗಳು ರಿಪಬ್ಲಿಕ್ ಹಣಕ್ಕೆ ಲಭ್ಯ ಆಗಿರೋದು. ಇದೇ ಮಾಲ್ನಲ್ಲಿ ಶಾಜಿಬ್ಗೆ ಕ್ಯಾಪ್ ಖರೀದಿ ಮಾಡಲಾಗಿತ್ತಂತೆ. ಇದೇ ಕ್ಯಾಪ್ ಹಾಕಿಕೊಂಡು ಬಂದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಟ್ಟು ಹೋದವ. ಒಂದು ಕಡೆ ಉಗ್ರನ ಫೋಟೋ ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಸ್ಫೋಟ ಆಯ್ತಲ್ಲ, ಆ ದಿನ ಏನೆಲ್ಲ ಆತಂಕ ಸೃಷ್ಟಿಯಾಗಿತ್ತು ಆ ದೃಶ್ಯ. ಬಟ್ ಆ ಕ್ಯಾಪ್ ಧರಿಸಿದ್ದು ಎಲ್ಲಿ? ಆ ಸಿಸಿ ಕ್ಯಾಮೆರಾ ದೃಶ್ಯಗಳು ಕೂಡ ರಿಪಬ್ಲಿಕ್ ಹಣಕ್ಕೆ ಲಭ್ಯವಾಗಿದೆ. ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕ್ ಹಣ ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದೆ. ಎನ್ಐಎ ಅಧಿಕಾರಿಗಳ ತನಿಖೆ ಯಾವ ರೀತಿ ಸಾಗ್ತಾ ಇದೆ, ಜೊತೆಗೆ ಈ ಹಿಂದೆ ಇಬ್ಬರ ಬಂಧನ ಆಗಿತ್ತು, ಅದನ್ನ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ. ಇದು ಬೆಳಗ್ಗೆ 9 ಗಂಟೆಗೆ ಇಬ್ಬರು ಉಗ್ರರ ಬಂಧನ ಆಗ್ತಾ ಇದ್ದಂತೆ ಮೊದಲು ಬ್ರೇಕ್ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಹಣ. ಈಗ ಬಂಧನ ಆಗಿದ್ದೇ ರೋಚಕ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಸಿಕ್ಕಿರುವಂತಹ ಪ್ರಮುಖ ಸಾಕ್ಷಿಗಳು, ಆ ಸಿಸಿಟಿವಿ ದೃಶ್ಯಗಳು ಕೂಡ ರಿಪಬ್ಲಿಕ್ ಹಣಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಆ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಸುನಿಲ್ ಕೂಡ ಜಾಯಿನ್ ಆಗ್ತಿದ್ದಾರೆ. ಸುನಿಲ್, ಹೇಗಿತ್ತು ಕಾರ್ಯಾಚರಣೆ? ಅದರ ಕುರಿತಂತೆ ಸಿಸಿಟಿವಿ ದೃಶ್ಯ ಕೂಡ ರಿಪಬ್ಲಿಕ್ ಹಣಗೆ ಲಭ್ಯವಾಗಿದೆ. ಮಾಹಿತಿ ಕೊಡ್ತಾ ಹೋಗೋದಾದ್ರೆ ವೀಕ್ಷಕರಿಗೆ. ಎಸ್, ಈ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದ್ದಂತಹ ತನಿಖಾ ತಂಡಕ್ಕೆ ಒಂದು ಪ್ರಮುಖವಾದಂಥ ಒಂದು ಸಾಕ್ಷ್ಯ ಲಭ್ಯವಾಗಿತ್ತು. ಈ ಸ್ಫೋಟ ನಡೆದಂತಹ ರಾಮೇಶ್ವರಂ ಕೆಫೆ ಸಮೀಪದಲ್ಲೇ ಹೂಡಿ ಬಳಿ ಇರುವಂಥ ಒಂದು ಮಸೀದಿಗೆ ಈ ಬಾಂಬ್ ಇಟ್ಟಂತಹ ಮುಸಾವಿರ್ ಹುಸೇನ್ ಶಾಜಿಬ್ ಹೋಗಿದ್ದ. ಅಲ್ಲಿ ತನ್ನ ಕ್ಯಾಪ್ನ ಬಿಟ್ಟು ಹೋಗಿದ್ದ, ಜೊತೆಗೆ ತನ್ನ ಡ್ರೆಸ್ನ ಕೂಡ ಚೇಂಜ್ ಮಾಡಿ ಹೋಗಿದ್ದ ಅನ್ನುವಂಥದ್ದು ಮಾಹಿತಿ ಕೂಡ ಇತ್ತು. ಈ ಒಂದು ಕ್ಯಾಪ್ನ ತಗೊಂಡಿದ್ದಂತಹ ಅಧಿಕಾರಿಗಳು ಆ ಕ್ಯಾಪ್ನ ಆಧಾರದ ಮೇಲೆ ತನಿಖೆಯನ್ನು ಮಾಡೋದಕ್ಕೆ ಶುರು ಮಾಡಿದರು. ಪ್ರಮುಖವಾಗಿ ಆ ಒಂದು ಕ್ಯಾಪ್ ಅದು ಒಂದು ಒಳ್ಳೆ ಬ್ರ್ಯಾಂಡೆಡ್ ಕಂಪನಿಯ ಕ್ಯಾಪು, ಅದರಲ್ಲಿ ಬಾರ್ಕೋಡ್ ಕೂಡ ಇತ್ತು. ಆ ಬಾರ್ಕೋಡ್ನ ಸ್ಕ್ಯಾನ್ ಮಾಡಿದಂಥ ಟೈಮ್ನಲ್ಲಿ ಆ ಕಂಪನಿ ಯಾವುದು ಅನ್ನೋದು ಕೂಡ ಗೊತ್ತಾಯಿತು. ಟೋಟಲ್ ಇಂಡಿಯಾದಲ್ಲಿ ಆ ಒಂದು ಕ್ಯಾಪ್ ಒಟ್ಟು 400 ಕ್ಯಾಪ್ಗಳು ಸೇಲ್ ಆಗಿತ್ತು ಅನ್ನುವಂಥದ್ದು ಮಾಹಿತಿ ಕೂಡ ಎನ್ಐಎ ತಂಡಕ್ಕೆ ಲಭ್ಯವಾಗಿತ್ತು. ಇದರ ಆಧಾರದ ಮೇಲೆ ಯಾವ್ಯಾವ ಸ್ಟೋರ್ಗಳಲ್ಲಿ ಇದನ್ನು ಸೇಲ್ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಟೈಮಲ್ಲಿ ಚೆನ್ನೈನ ಒಂದು ಮಾಲ್ನಲ್ಲಿರುವಂತಹ ಮಳಿಗೆಯಲ್ಲಿ ಒಂದು ಕ್ಯಾಪ್ ಮಾರಾಟ ಆಗಿರೋ ಮಾಹಿತಿ ಗೊತ್ತಾಗಿತ್ತು. ಈ ಒಂದು ಕ್ಯಾಪ್ನ ಪರ್ಚೇಸ್ ಮಾಡೋದಕ್ಕೆ ಹೋಗಿದ್ದಂಥದ್ದು ಅಬ್ದುಲ್ ಮತೀನ್ ತಾಹಾ ಮತ್ತು ಮತ್ತೊಬ್ಬ ವ್ಯಕ್ತಿ ಮುಸಾವಿರ್ ಹುಸೇನ್ ಶಾಜಿಬ್. ಇವರಿಬ್ಬರು ಕೂಡ ಈ ಒಂದು ಕ್ಯಾಪ್ನ ಖರೀದಿ ಮಾಡೋಕೆ ಹೋಗಿದ್ರು. ಅಬ್ದುಲ್ ಮತೀನ್ ತಾಹಾ ಫೋಟೋದಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಆತ ಯಾವಾಗಲೂ ಕೂಡ ಕ್ಯಾಪ್ ಹಾಕೊಂಡೇ ಇರ್ತಾನೆ. ಅಂದರೆ ತನ್ನ ಐಡೆಂಟಿಟಿಯನ್ನು ಸ್ವಲ್ಪ ಮಟ್ಟಿಗೆ ಮರೆಮಾಚೋದಕ್ಕೆ, ಮತ್ತು ಆತನಿಗೆ ತಲೆಯಲ್ಲಿ ಕೂದಲು ಕೂಡ ಕಡಿಮೆ ಇದೆ, ಹಾಗಾಗಿ ಆತ ಬಹುತೇಕ ಟೈಮ್ನಲ್ಲಿ ಈ ರೀತಿ ಕ್ಯಾಪ್ನ ಹಾಕೊಂಡಿರ್ತಾನೆ. ಈತನ ಜೊತೆಗೆ ಅಲ್ಲಿಗೆ ಹೋಗಿದ್ದಂತಹ ವ್ಯಕ್ತಿ ಯಾರು ಅಂತ ಹೇಳಿದರೆ ಶಾಜಿಬ್ ಹುಸೇನ್. ಈ ಶಾಜಿಬ್ ಹುಸೇನ್ ಕೂಡ ಈ ಒಂದು ಮಾಲ್ಗೆ ಹೋಗಿದ್ದು ಮತ್ತು ಅಲ್ಲಿ ನಿಂತಿದ್ದಂತಹ ಟೈಮ್ನಲ್ಲಿ
ಇರುವಂತಹ CCTV ಫುಟೇಜ್ನಲ್ಲಿ ಇಬ್ಬರದ್ದು ಕೂಡ ದೃಶ್ಯಗಳು ಸೆರೆಯಾಗಿತ್ತು. ಇದರ ಆಧಾರದ ಮೇಲೆ NIA ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಹೋದಂತಹ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಮಾಹಿತಿ ಗೊತ್ತಾಯಿತು. ರಾಮೇಶ್ವರಂ ಕೆಫೆಗೆ ಬಂದಿದ್ದಂತಹ ಶಾಜಿಬ್ ಹುಸೇನ್ ಏನಿದ್ದಾನೆ ಆತ ಹಾಕಿದಂತಹ ಕ್ಯಾಪ್, ಇದರಲ್ಲಿ ಎಕ್ಸಾಕ್ಟ್ ಆಗಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ, ನಂಬರ್ 10 ಅಂತ ಒಂದು ಕ್ಯಾಪ್ ಮೇಲೆ ಇದೆ ಮತ್ತು ಈ ಒಂದು ಕ್ಯಾಪ್ನಲ್ಲಿ ಇದ್ದಂತಹ ಬಾರ್ಕೋಡ್ನ ಆಧರಿಸಿ ತನಿಖೆಯನ್ನು ಮಾಡಲಾಗಿತ್ತು. ಈ ಒಂದು ಕ್ಯಾಪ್ನ ಪ್ರೀವಿಯಸ್ ತೋರಿಸಿದಂತಹ ಫೋಟೋ ಏನಿದೆ ಅದು ಚೆನ್ನೈನ ಮಾಲ್ ಮತ್ತು ಅಲ್ಲಿನ CCTV ಫುಟೇಜಲ್ಲಿ ಸೆರೆಯಾಗಿದ್ದಂತಹ ದೃಶ್ಯ. ಅದೇ ಒಂದು ಮಾಲ್ನಲ್ಲಿ ಈ ಒಂದು ಕ್ಯಾಪ್ನ ಖರೀದಿ ಮಾಡಲಾಗಿತ್ತು. ಈ ಕ್ಯಾಪ್ನ ಹಾಕೊಂಡು ಈ ಶಾಜಿಬ್ ಹುಸೇನ್ ರಾಮೇಶ್ವರಂ ಕೆಫೆಗೆ ಬಂದಿದ್ದ. ಒಂದು ಈ ಕ್ಯಾಪ್ನ ಹಾಕೋದ್ರ ಜೊತೆಗೆ ಮುಖಕ್ಕೆ ಮಾಸ್ಕ್ ಕೂಡ ಹಾಕೊಂಡಿದ್ದ. ಅಂದರೆ ತಾನು ಯಾರು ಅನ್ನುವಂಥದ್ದು ಗುರುತು ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಕ್ಯಾಪ್ನ ಹಾಕಿದ್ದ. ಇದು ಎಕ್ಸಾಕ್ಟ್ ಆಗಿ ಚೆನ್ನೈನ ಮಾಲ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿನ CCTVಯಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಈತನ ಹೆಸರೇ ಮುಸಾವಿರ್ ಹುಸೇನ್ ಶಾಜಿಬ್. ಇದೇ ವ್ಯಕ್ತಿ ನಮ್ಮ ರಾಮೇಶ್ವರಂ ಕೆಫೆಗೆ ಬಂದು ಅಲ್ಲಿ ಬಾಂಬ್ನ ಇಟ್ಟಿದ್ದಂತಹ ವ್ಯಕ್ತಿ. ಈ ಒಂದು ಫೋಟೋದಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಅಬ್ಸರ್ವ್ ಮಾಡ್ಬೋದು ಎಷ್ಟರ ಮಟ್ಟಿಗೆ ಆತ ಅಫಿಷಿಯಲ್ ಲುಕ್ ಥರದಲ್ಲಿ ಇದ್ದಾನೆ ಅಂತ ಹೇಳಿ. ಇನ್ಶರ್ಟ್ ಮಾಡ್ಕೊಂಡಿದ್ದಾನೆ. ಈತನ ಜೊತೆಗಿದ್ದಂತಹ ಅಬ್ದುಲ್ ಮತೀನ್ ತಾಹಾ ಈತನು ಕೂಡ ಅವತ್ತು ಮಾಲ್ಗೆ ಬಂದಿದ್ದ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದರೆ ಈ ಇಬ್ಬರು ವ್ಯಕ್ತಿಗಳ CCTV ಫುಟೇಜ್ನ ಕಲೆಕ್ಟ್ ಮಾಡ್ಕೊಂಡಂತಹ NIA ಅಧಿಕಾರಿಗಳು ಈಗಾಗಲೇ ಬಂಧಿತರಾಗಿ ಜೈಲಿನಲ್ಲಿರುವಂಥ ಒಬ್ಬ ಶಂಕಿತ ಉಗ್ರರಿಗೆ ಈ ಒಂದು CCTV ಫುಟೇಜ್ ತೋರಿಸಿ ಮುಸಾವಿರ್ ಹುಸೇನ್ನ ಐಡೆಂಟಿಫೈ ಮಾಡೋದಕ್ಕೆ ಹೇಳಿದರು. ಆದರೆ ಅಲ್ಲಿ ಜೈಲಿನಲ್ಲಿ ಇದ್ದಂತಹ ವ್ಯಕ್ತಿಗೆ ಮುಸಾವಿರ್ ಹುಸೇನ್ ಅನ್ನುವಂಥದ್ದು ಯಾರು ಅನ್ನುವಂಥದ್ದು ಗೊತ್ತಾಗಿರಲಿಲ್ಲ. ಆದರೆ ಆತನ ಜೊತೆಗಿದ್ದಂತಹ ವ್ಯಕ್ತಿ ಅಬ್ದುಲ್ ಮತೀನ್ ತಾಹಾ ಅನ್ನುವಂಥ ಒಂದು ವಿಚಾರವನ್ನು ಆತ NIA ಅಧಿಕಾರಿಗಳ ಮುಂದೆ ಹೇಳಿದ. ಅದು ನಿಜಕ್ಕೂ ಕೂಡ NIA ಅಧಿಕಾರಿಗಳಿಗೆ ಶಾಕ್ ಆಗಿತ್ತು. ಯಾಕೆಂತ ಹೇಳಿದರೆ ಇದೇ ಅಬ್ದುಲ್ ಮತೀನ್ ತಾಹಾ ಕಳೆದ 4 ವರ್ಷಗಳಿಂದ ತಲೆಮರೆಸ್ಕೊಂಡಿದ್ದ ಮತ್ತು ಆತ ಎಲ್ಲ ಅಬ್ರಾಡಲ್ಲಿ ಇದ್ದಾನೆ ಅನ್ನುವಂಥದ್ದು ಅಧಿಕಾರಿಗಳಿದ್ದಂಥ ಮಾಹಿತಿಯಾಗಿತ್ತು. ಆದರೆ ಆತ ನಮ್ಮ ಕರ್ನಾಟಕದ ಪಕ್ಕದಲ್ಲಿರುವಂಥ ಚೆನ್ನೈನಲ್ಲಿ ಇದ್ದುಕೊಂಡು ಇಷ್ಟೆಲ್ಲ ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಕ್ಕೆ ಪ್ಲಾನ್ ಮಾಡಿದ್ದ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಇರಲಿಲ್ಲ. ಶ್ರುತಿ, ಬೆಳಗ್ಗೆಯಿಂದ ಮಾತಾಡ್ತಾ ಇದ್ವಿ ಈತನ ಹಿನ್ನೆಲೆಯ ಬಗ್ಗೆ. ನಾವು ನೀವು ಹೇಳ್ತಾ ಇದ್ರಿ ಶಿವಮೊಗ್ಗದ ತೀರ್ಥಹಳ್ಳಿ ಅವನು ಮೂಲತಃ ಅಂತ. ಬಟ್ ಅಲ್ಲಿ ಆಗಿರುವಂತಹ ಸ್ಫೋಟಕ್ಕೂ, ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟಕ್ಕೂ, ಈ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟಕ್ಕೂ ಎಲ್ಲದಕ್ಕೂ ಕೂಡ ಒಬ್ಬನೇ ರೂವಾರಿ ಹೇಗೆ ಪ್ಲಾನ್ ಮಾಡ್ತಿದ್ದ? 4 ವರ್ಷಗಳಿಂದ ದೊಡ್ಡ ಮಟ್ಟದ ಸವಾಲಾಗಿತ್ತ NIA ಅಧಿಕಾರಿಗಳಿಗೆ ಈತನ ಬಂಧನ. ಎಸ್ ಶ್ರುತಿ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರವನ್ನು ನೋಡ್ತಾ ಹೋಗಬೇಕು. ನಮ್ಮ ಕರ್ನಾಟಕದಲ್ಲಿ ಜೊತೆಗೆ ಇಂಡಿಯಾದಲ್ಲಿ ಆಗ್ತಾ ಇರುವಂಥ ಬಹುತೇಕ ಭಯೋತ್ಪಾದಕ ಚಟುವಟಿಕೆಗಳ ಹಿಂದೆ ಇರುವಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಆತನ ಹೆಸರು ಕರ್ನಲ್ ಅನ್ನುವಂಥದ್ದು. ಆತನ ಒರಿಜಿನಲ್ ನೇಮ್ ಆಗಲಿ, ಆತನ ಊರಾಗಲಿ ಅಥವಾ ಆತ ಹೇಗಿದ್ದಾನೆ ಯಾವುದು ಕೂಡ ಗೊತ್ತಿಲ್ಲ. ಈ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಟೆರರ್ ಆಕ್ಟಿವಿಟೀಸ್ ಏನಿದ್ದಾವೆ ಇದೆಲ್ಲದಕ್ಕೂ ಕೂಡ ಒಂದಷ್ಟು ಜನ ಯುವಕರು ಮನಪರಿವರ್ತನೆಯಾಗಿ ಈ ಕೆಲಸವನ್ನು ಮಾಡ್ತಿದ್ದಾರೆ. ಇವರೆಲ್ಲರನ್ನು ಕೂಡ ಹ್ಯಾಂಡ್ಲ್ ಮಾಡ್ತಾ ಇರುವಂಥದ್ದು ವಿದೇಶದಲ್ಲಿ ಕೂತಿರುವಂಥ ಒಬ್ಬ ಹ್ಯಾಂಡ್ಲರ್ ಮತ್ತು ಆತನ ಹೆಸರು ಏನು ಅನ್ನುವಂಥದ್ದು ಇವ್ರಿಗೂ ಕೂಡ ಗೊತ್ತಿಲ್ಲ. ಇವರೆಲ್ಲರೂ ಕೂಡ ಆತನನ್ನು ಕರ್ನಲ್ ಅಂತ ಕರೀತಾರೆ. ಆತ ಅಲ್ಲಿ ಇದ್ದುಕೊಂಡು ನೇರವಾಗಿ ಇದು ಒಂದು ರೀತಿಯಲ್ಲಿ ಹೈರಾರ್ಕಿ ಥರದಲ್ಲಿದೆ. ಅಬ್ದುಲ್ ಮತೀನ್ ತಾಹಾ ಏನಿದ್ದಾನೆ ಆತ ಭಾರತದ ಮಟ್ಟಿಗೆ ಟೆರರ್ ಆಕ್ಟಿವಿಟೀಸ್ನ ನೋಡ್ಕೊತಾನೆ. ಈ ಫಾರಿನಲ್ಲಿ ಇರುವಂತಹ ಕರ್ನಲ್ ಅಬ್ದುಲ್ ಮತೀನ್ ತಾಹಾಗೆ ನೀನು ಇಂಥ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾನೆ. ಅದಾದ ಬಳಿಕ ಅಬ್ದುಲ್ ಮತೀನ್ ತಾಹಾ ಈ ಶಾಜಿಬ್ ಹುಸೇನು ಜೊತೆಗೆ ಶಾರಿಕು ಇಂಥವರಿಗೆ ನೀವು ಇಂಥ ಕೆಲಸಗಳನ್ನು ಮಾಡಿ ಅಂತ ಹೇಳಿ ಮತ್ತೊಂದು ಕೆಲಸವನ್ನು ಕೊಡ್ತಾನೆ ಮತ್ತು ಅವರಿಗೆ ಆನ್ಲೈನ್ ಮೂಲಕವೇ ಬಾಂಬ್ ಪ್ರಿಪೇರ್ ಮಾಡೋದಕ್ಕಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಟ್ರೈನಿಂಗ್ಗಳನ್ನು ಕೊಡಲಾಗುತ್ತೆ. ಈ ಕೇಸ್ನಲ್ಲೂ ಕೂಡ ಇದೇ ರೀತಿ ಕರ್ನಲ್ ಸೂಚನೆ ಪ್ರಕಾರನೇ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರು ಮತ್ತು ಇವರು ಇನ್ವಾಲ್ವ್ ಆಗಿರುವಂಥದ್ದು ಇದೊಂದು ಕೇಸಲ್ಲ. 2020ರಲ್ಲಿ ಬೆಂಗಳೂರಿನಲ್ಲಿ ದಾಖಲಾಗಿದ್ದಂತಹ ಅಲ್ ಹಿಂದ್ ಮಾದರಿಯ ಕೇಸಿಂದ ಹಿಡಿದು ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಕೇಸು ಮತ್ತು ಅದಕ್ಕೂ ಮೊದಲು ಶಿವಮೊಗ್ಗದಲ್ಲಿ ನಡೆದಂತಹ ಟ್ರಯಲ್ ಬ್ಲಾಸ್ಟ್ ಕೇಸು, ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ನಡೆದಿದ್ದಂತಹ ಕಾರ್ ಬಾಂಬ್ ಕೇಸ್ನಲ್ಲೂ ಕೂಡ ಇವರೆಲ್ಲರ ಇನ್ವಾಲ್ವ್ಮೆಂಟ್ ಇರುವ ಬಗ್ಗೆ ತನಿಖೆ ವೇಳೆ ಗೊತ್ತಾಗಿತ್ತು. ಸದ್ಯಕ್ಕೆ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ NIA ಅಧಿಕಾರಿಗಳು ಈ ಇಬ್ಬರು ವ್ಯಕ್ತಿಗಳು ಅಬ್ದುಲ್ ಮತೀನ್ ತಾಹಾ ಮತ್ತು ಮುಜಾವಿರ್ ಇಬ್ಬರನ್ನು ಕೂಡ ಹೆಚ್ಚಿನ ಒಂದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಶ್ರುತಿ, ಥ್ಯಾಂಕ್ ಯು ಸುನಿಲ್ ಮಾಹಿತಿಗಾಗಿ. ಎಕ್ಸಾಕ್ಟ್ಲಿ ಇದು NIA ಅಧಿಕಾರಿಗಳ ತನಿಖೆ ಯಾವ ರೀತಿ ಇತ್ತು, ಇಬ್ಬರ ಬಂಧನ ಆಗಿತ್ತು, ಅವರ ಹಿನ್ನೆಲೆ ಜೊತೆಗೆ ಎಲ್ಲೆಲ್ಲಿ ಓಡಾಡಿದ್ರು, ಕಾರ್ಯಾಚರಣೆ ಹೇಗಿತ್ತು, ಸಂಪೂರ್ಣ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ.